ನಮಸ್ಕಾರ. ನನ್ನ ಹೆಸರು ಪೂರ್ಣಿಮಾ. ಇವತ್ತು ನನ್ನ ಜೀವನದಲ್ಲಿ ನಡೆದಿರುವಂತಹ ರಾಯರ ಅದ್ಭುತವಾದಂತಹ ಮಹಿಮೆನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಮಹಿಮೆ ನಡೆದಿರೋದು ಮಂತ್ರಾಲಯ ಕ್ಷೇತ್ರದಲ್ಲಿ. ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ಒಂದು ಮಹಿಮೆ ನಡೆದಿರೋದೇ ಅದು ರಾಯರ ಸನ್ನಿಧಾನದಲ್ಲಿ ಅಂತ ಹೇಳ್ಬೋದು. ರಾಯರಿದ್ದಾರೆ ಚಾನೆಲ್ ಅನ್ನ ನೀವು ನೋಡೇ ಇರ್ತೀರ. ತುಂಬಾನೇ ಅದ್ಭುತವಾದಂತಹ ವಿಡಿಯೋಸ್ಗಳನ್ನ ರವೀಂದ್ರ ಸರ್ ಅವರು ಶೇರ್ ಮಾಡ್ತಾ ಬಂದಿದ್ದಾರೆ. ಒಂದೊಂದು ವಿಡಿಯೋಸ್ ತುಂಬಾನೇ ಅದ್ಭುತವಾಗಿ ಮೂಡಿ ಬಂದಿದೆ. ರಾಯರ ಭಕ್ತರುಗಳಂತೂ ರಾಯರ ಮಹಿಮೆಗಳನ್ನ ಕೇಳ್ಬೇಕು ಅಂತ ತುಂಬಾ ಕಾತರದಿಂದ ಕಾಯ್ತಾ ಇರ್ತಾರೆ. ಯಾಕೆಂದ್ರೆ ಒಂದೊಂದು ಮಹಿಮೆಗಳು ಕೂಡ ತುಂಬಾನೇ ಅದ್ಭುತವಾಗಿರುತ್ತೆ. ಅದನ್ನ ಕೇಳೋದೇ ನಮ್ಮ ಭಾಗ್ಯ ಅಂತ ಹೇಳ್ಬೋದು. ಹಾಗೇನೆ ಇವತ್ತು ರಾಯರಿದ್ದಾರೆ ಚಾನೆಲ್ ಅಲ್ಲಿ ನಾನು ನನ್ನ ಜೀವನದಲ್ಲಿ ನಡೆದಿರುವಂತಹ ರಾಯರ ಮಹಿಮೆನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಚಿಕ್ಕ ವಯಸ್ಸಿನಿಂದನೇ ನನಗೆ ರಾಯರು ಅಂದ್ರೆ ಅಷ್ಟು ಇಷ್ಟನೇ. ತುಂಬಾ ಭಕ್ತಿಯಿಂದ ನಾನು ಪೂಜೆ ಮಾಡ್ತಾ ಇರ್ತೀನಿ. ಪ್ರತಿ ಗುರುವಾರ ಮಿಸ್ ಮಾಡ್ದಲೆ ನಾನು ರಾಯರ ಮಠಕ್ಕೆ ಹೋಗಿ ಬೃಂದಾವನದ ದರ್ಶನವನ್ನ ಪಡೆದುಕೊಂಡು ಪ್ರದಕ್ಷಿಣೆ ಸೇವೆಯನ್ನ ಕೂಡ ಮಾಡಿ ಬರ್ತಾ ಇರ್ತೀನಿ. ಆದ್ರೆ ಮಂತ್ರಾಲಯಕ್ಕಂತೂ ನನಗೆ ಹೋಗಲು ಸಾಧ್ಯವಾಗಿರೋದಿಲ್ಲ. ಮದುವೆ ಆದ್ಮೇಲೆನೆ ನಾನು ಫಸ್ಟ್ ಟೈಮು ಮಂತ್ರಾಲಯಕ್ಕೆ ಹೋಗೋದು. ಫ್ಯಾಮಿಲಿ ಜೊತೆನೆ ನಾನು ಮಂತ್ರಾಲಯಕ್ಕೆ ಹೋಗಿರ್ತೀನಿ. ಹೀಗೆ ನಾನು ರಾಯರನ್ನ ಭಕ್ತಿಯಿಂದ ಪೂಜೆ ಮಾಡ್ತಾ ಇರ್ತೀನಿ. ಒಂದ್ಸಲ ಏನಾಗುತ್ತೆ, ನಮ್ಮ ಫ್ಯಾಮಿಲಿಗೆ ಒಂದು ಕಷ್ಟದ ಪರಿಸ್ಥಿತಿ ಎದುರಾಗುತ್ತೆ. ತುಂಬಾನೇ ಬೇಜಾರಾಗಿರುತ್ತೆ ಫ್ಯಾಮಿಲಿಯಲ್ಲಿ ಎಲ್ರಿಗೂ. ಅವಾಗ ನಮ್ಮ ತಂದೆ ಕೇಳ್ತಾರೆ, ಎಲ್ಲಿಗೆ ಹೋಗೋಣ, ಎಲ್ರಿಗೂ ತುಂಬಾ ಬೇಜಾರಾಗಿದೆಯಲ್ಲ, ಎಲ್ಲಾರು ಹೋಗಿ ಬರೋಣ ಅಂತ ಕೇಳ್ತಾರೆ. ಅವಾಗ ನಾನು ಹೇಳೋದು ಮಂತ್ರಾಲಯಕ್ಕೆ ಹೋಗೋಣ ಅಪ್ಪ ಅಂತ ನಾನು ಹೇಳ್ತೀನಿ. ಸರಿ ಹೋಗೋಣ ಅಂದ್ಬಿಟ್ಟು ನಾವು ಎಲ್ಲರೂ ಮಂತ್ರಾಲಯಕ್ಕೆ ಕೂಡ ಹೋಗ್ತೀವಿ. ಮಂತ್ರಾಲಯಕ್ಕೆ ನಾನು ಫಸ್ಟ್ ಟೈಮ್ ಹೋದಾಗ ತುಂಬಾನೇ ಖುಷಿಯಿಂದ ಹೋಗಿರ್ತೀನಿ. ಆದ್ರೆ ಈ ಸಲ ನನಗೆ ಮಂತ್ರಾಲಯಕ್ಕೆ ಹೋಗುವಾಗ ತುಂಬಾನೇ ಬೇಜಾರಾಗಿರುತ್ತೆ. ಎಲ್ರಿಗೂ ತುಂಬಾನೇ ಬೇಜಾರಾಗಿರುತ್ತೆ. ಯಾಕೆಂದ್ರೆ ನಾವೆಲ್ಲಾದ್ರೂ ಹೋಗ್ತಿದೀವಿ ಅಂದ್ರೆ ತುಂಬಾನೇ ಖುಷಿ ಇರುತ್ತೆ. ಆದ್ರೆ ಇವಾಗ ಬಂದಿರುವಂತಹ ಒಂದು ಕಷ್ಟ ಏನಿದೆ, ಆ ಕಷ್ಟದಿಂದ ನಮ್ಗೆ ತುಂಬಾನೇ ಮನಸ್ಸಿಗೆ ನೋವಾಗಿರುತ್ತೆ. ಮಂತ್ರಾಲಯಕ್ಕೆ ಹೋಗುವಾಗ್ಲೂ ಅಷ್ಟೇ ನಂಗೆ ತುಂಬಾನೇ ಬೇಜಾರಾಗಿರುತ್ತೆ. ರಾಯರ ಹತ್ರ ನನ್ನ ಮನ್ಸಲ್ಲಿ ಅದನ್ನೇ ಕೇಳ್ಕೊಳ್ತಾ ಇರ್ತೀನಿ, ಯಾಕೆ ಈ ತರ ಕಷ್ಟ ಬಂತು ನಮ್ಗೆ ಅಂತ. ಸರಿ, ನಾನು ತುಂಬಾ ಬೇಜಾರಲ್ಲೇನೆ ಫ್ಯಾಮಿಲಿ ಜೊತೆ ನಾನು ಮಂತ್ರಾಲಯಕ್ಕೆ ಹೋಗ್ತೀನಿ. ರೂಮ್ ಬುಕ್ ಮಾಡಿ ಮಾರನೇ ದಿನಕ್ಕೆ ಸೇವೆ ಮಾಡ್ಸೋಣ ಅಂದ್ಬಿಟ್ಟು ನಾವು ಸಂಜೆನೆ ಸೇವೆಗೆ ಬರ್ಸುವಂಥದ್ದು. ನಾವು ಒಂದು ಸಮಯ ಹೇಗಿತ್ತು ಅಂದ್ರೆ, ಮಾರನೇ ದಿನ ಏಕಾದಶಿ ಬಂದಿರುತ್ತೆ. ಅವತ್ತು ಯಾವುದೇ ರೀತಿಯ ಸೇವೆ ಇರೋದಿಲ್ಲ. ನನಗೆ ಗೊತ್ತೇ ಇರೋದಿಲ್ಲ, ಯಾಕೆಂದ್ರೆ ಮೊದಲೇ ಬೇಜಾರಾಗಿರುತ್ತೆ. ನಾವು ಡೇಟು ಏನು ನೋಡೇ ಇರೋದಿಲ್ಲ. ಸಡನ್ ಆಗಿ ಹೋಗ್ಬಿಡ್ತೀವಿ. ಅಲ್ಲಿ ಬರ್ಸಕ್ ಹೋದಾಗ ಗೊತ್ತಾಗುತ್ತೆ ನಾಳೆ ಏಕಾದಶಿ ಇದೆ, ಬರ್ಸಕ್ ಆಗೋದಿಲ್ಲ ಅಂತ. ತುಂಬಾನೇ ಬೇಜಾರಾಗ್ಬಿಡುತ್ತೆ. ಏನಪ್ಪಾ ಇದು ಈ ತರ ಆಗೋಯ್ತಲ್ಲ, ಮೊದ್ಲೇ ತುಂಬಾ ಬೇಜಾರಲ್ಲಿ ಬಂದಿದ್ದೆ, ಇವಾಗ ಸೇವೆ ಮಾಡ್ಸಕ್ಕೂ ಕೂಡ ಅವಕಾಶ ಆಗ್ಲಿಲ್ವಲ್ಲ ರಾಯರೇ ಅಂತ ಇನ್ನೂ ಬೇಜಾರಾಗ್ಬಿಡುತ್ತೆ ನನಗೆ. ಸರಿ, ಏನು ಮಾಡಕ್ ಆಗಲ್ಲ, ತಪ್ಪು ನಮ್ದೇ ಅಲ್ವಾ ಅನ್ಬಿಟ್ಟು ನಾನು ಸುಮ್ನಾಗಿ ಮತ್ತೆ ವಾಪಸ್ಸು ದರ್ಶನಕ್ಕೆ ಹೋಗ್ತೀವಿ. ನೆಕ್ಸ್ಟ್ ಡೇ ಅಂದ್ರೆ ಏಕಾದಶಿಯ ದಿನ ನಾವು ದರ್ಶನಕ್ಕೆ ಅಂತ ಹೋಗ್ತೀವಿ. ಎಂದಿನಂತೆ ಪ್ರದಕ್ಷಿಣೆಯನ್ನ ಹಾಕಿ ರಾಯರ ದರ್ಶನವನ್ನ ಪಡಿಬೇಕು ಅಂತ ಹೋಗ್ತೀವಿ. ಅಂದ್ರೆ ಅವಾಗೆಲ್ಲ ರಶ್ ಇರ್ತಾ ಇರ್ಲಿಲ್ಲ. ಎಷ್ಟು ಸಲ ಬೇಕಾದ್ರೂ ನಾವು ಹೋಗಿ ಬೃಂದಾವನದ ದರ್ಶನವನ್ನ ಪಡಿಬೋದು, ಹಾಗೆ ಇತ್ತು. ಹಾಗಾಗಿ ಅವಾಗ ಮತ್ತೆ ನಾನು ದರ್ಶನ ಮಾಡ್ಬೇಕು ಅಂತ ಹೋಗಿ ಬೃಂದಾವನದ ಮುಂದೆ ನಿಂತ್ಕೊಂಡು ನನ್ನಲ್ಲಿರುವಂತಹ ನೋವುಗಳನ್ನ ರಾಯರ ಹತ್ರ ಹೇಳ್ಕೊಳ್ತೀನಿ. ಆಮೇಲೆ ನನ್ನ ಮನಸ್ಸಿಗೆ ಎಷ್ಟೋ ಸಮಾಧಾನ ಅನ್ಸುತ್ತೆ. ಅವಾಗ ನಾನು ಬಂದು ಹೊರಗಡೆ ಕೂತಿರ್ತೀನಿ ಫ್ಯಾಮಿಲಿ ಜೊತೆ. ಅಂದ್ರೆ ಅಲ್ಲಿ ತುಂಬಾ ಜನ ಕೂತಿರ್ತಾರೆ. ನಿಮ್ಗೆ ಗೊತ್ತು, ಅಲ್ಲಿ ರಥ ನಿಂತಿರುತ್ತಲ್ಲ, ಅಲ್ಲೇನೆ ನಾವು ಕೂತಿರ್ತೀವಿ. ಆ ಒಂದು ಪ್ಲೇಸ್ ಅಲ್ಲಿ ಕೂತಿರ್ತೀವಿ. ತುಂಬಾ ಜನ ಕೂಡ ಅಲ್ಲಿ ಕೂತಿರ್ತಾರೆ. ಅವಾಗ ಏನಾಗುತ್ತೆ, ಒಬ್ಬ ವ್ಯಕ್ತಿ ಬರ್ತಾರೆ. ಅದು ಏನಾಗುತ್ತೆ, ನನ್ನ ಒಂದು ಲೆಫ್ಟ್ ಸೈಡ್ ಇಂದಾನೆ ಅವ್ರು ಬರ್ತಾರೆ. ವಯಸ್ಸಾಗಿರುತ್ತೆ ಅವ್ರಿಗೆ. ಬಿಳಿ ಪಂಚೆ, ಬಿಳಿ ಶಲ್ಯ ಹಾಕೊಂಡಿರ್ತಾರೆ. ಹಾಗೆ ತುಳಸಿ ಮಾಲೆ ಇರುತ್ತೆ. ಬಟ್ಟೆಯ ಒಂದು ಬ್ಯಾಗನ್ನ ಹಾಕೊಂಡಿರ್ತಾರೆ. ನನಗೆ ತುಂಬಾ ಚೆನ್ನಾಗಿ ನೆನಪಿದೆ. ಅವರು ನನ್ನ ಎಡಭಾಗದಿಂದ ಬಂದು ನನ್ನ ಮುಂದೆ ನಿಂತ್ಕೊಳ್ತಾರೆ. ನಿಂತ್ಕೊಂಡು ಅವರು ಕೇಳ್ತಾರೆ, ನೀನು ಎಲ್ಲಿಂದ ಬಂದಿದೀಯಾ ಅಂತ. ನಾನು ಹೇಳ್ತೀನಿ, ನಾನು ಹಾಸನಿಂದ ಬಂದಿದ್ದೀನಿ ಅಂತ ಅವ್ರಿಗೆ ಹೇಳ್ತೀನಿ. ಆವಾಗ ಅವ್ರು ಹೇಳ್ತಾರೆ, ಇವತ್ತು ಏಕಾದಶಿ ಇದೆ, ನಾಳೆ ದ್ವಾದಶಿ ಇದೆ, ನೀನು ನಾಳೆ ಪೂಜೆ ಮಾಡಿಸು ಅಂತ ಅವ್ರು ಹೇಳ್ತಾರೆ. ನಾನು ಸರಿ ಅಂತ ನಾನು ಹೇಳ್ತೀನಿ. ಆಮೇಲೆ ಏನು ಮಾಡ್ತಾರೆ,
ಅವರು ಆ ಬೃಂದಾವನದ ಕಡೆ ಅವರು ಕೈ ಮಾಡಿ ತೋರಿಸ್ಬಿಟ್ಟು ನನ್ಗೆ ಹೇಳ್ತಾರೆ, ರಾಯರಿದ್ದಾರೆ, ನಿನ್ನನ್ನು ಖಂಡಿತ ಕಾಪಾಡ್ತಾರೆ, ನಿನಗೇನೂ ತೊಂದರೆ ಆಗೋದಿಲ್ಲ, ಯೋಚನೆ ಮಾಡಬೇಡ ಅಂತ ಹೇಳಿಬಿಟ್ಟು ಅವರು ಅಲ್ಲಿಂದ ಹೊರಟೋಗ್ತಾರೆ. ನನಗೆ ಒಂಥರ ದಿಗ್ಭ್ರಮೆ ಆಗುತ್ತೆ. ಏನಿದು ಈ ಥರ ಬಂದು ಹೇಳೋದ್ರಲ್ಲ ಅಂತ. ನಿಜಕ್ಕೂ ಅಷ್ಟು ಜನರಲ್ಲಿ ಅವರು ಬಂದು ಮಾತಾಡ್ಸಿದ್ದು ನನ್ನನ್ನು ಮಾತ್ರ. ಹಾಗೇನೆ ಎಷ್ಟೊತ್ತಿನ ಮೇಲೇನೂ ನನಗೆ ಫ್ಲಾಶ್ ಆಗಿದ್ದೇನು ಅಂದ್ರೆ, ನಾನು ಬೃಂದಾವನದ ಮುಂದೆ ನಿಂತು ಏನ್ ಮಾತಾಡಿದ್ದೆ ಆ ವ್ಯಕ್ತಿ ಬಂದು ಅದನ್ನೇ ನನ್ನ ಹತ್ರ ಹೇಳ್ತಾರೆ. ನನಗೆ ನಿಜಕ್ಕೂ ಎಷ್ಟು ಆಶ್ಚರ್ಯ ಆಯ್ತು ಅಂದ್ರೆ, ಅವ್ರು ಬಂದು ಮಾತಾಡಿಸಿದಾಗ ನನ್ಗೊಂಥರ ಬ್ಲ್ಯಾಂಕ್ ಆಗ್ಬಿಟ್ಟಿರ್ತೀನಿ. ಅವ್ರು ಏನ್ ಬಂದು ಹೇಳ್ತಾ ಇದಾರೆ ಅಷ್ಟಕ್ಕೆ ಮಾತ್ರ ನಾನು ಉತ್ತರ ಕೊಡ್ತೀನಿ. ಅದ್ ಬಿಟ್ಟು ಏನ್ ನಡೀತಾ ಇದೆ ಅನ್ನೋದು ಕೂಡ ನನಗೆ ಗೊತ್ತಾಗೋದೇ ಇಲ್ಲ. ಆ ತರ ಆಗ್ಬಿಟ್ಟಿತ್ತು ನನಗೆ. ಅಷ್ಟು ಜನ ಇದ್ರೂ ಅವರು ಬಂದು ನನ್ನನ್ನೇ ಮಾತಾಡಿಸ್ತಾರೆ. ನಾನು ಸ್ವಲ್ಪ ಹೊತ್ತಿನ ಹಿಂದೆ ಅಷ್ಟೇ ನಾನು ಬೃಂದಾವನದ ಹತ್ರ ಏನು ಕೇಳ್ಕೊಂಡಿದ್ದೆ ಆ ವ್ಯಕ್ತಿ ಬಂದು ಅದನ್ನೇ ನನ್ನ ಹತ್ರ ಹೇಳ್ತಾರೆ. ನಾನು ಬೃಂದಾವನದ ಮುಂದೆ ನಿಂತು ನಾನು ಅದನ್ನೇ ಕೇಳ್ಕೊಂಡಿರ್ತೀನಿ. ಮೊದಲೇ ತುಂಬಾ ಬೇಜಾರಲ್ಲಿ ಬಂದಿದ್ದೆ, ಇವತ್ತು ಏಕಾದಶಿ ಕೂಡ ಇದೆ, ಸೇವೆ ಮಾಡಿಸುವ ಭಾಗ್ಯನೂ ಇಲ್ವಲ್ಲ ನನಗೆ, ಇನ್ನಷ್ಟು ಬೇಜಾರಾಯ್ತಲ್ಲ ರಾಯರೇ ಅಂತಾನೆ ನಾನು ಕೇಳ್ಕೊಂಡಿರ್ತೀನಿ. ಕೇಳ್ಕೊಂಬಂದು ಆಚೆ ಕೂತಿದ್ದೆ ಅಷ್ಟೇನೆ. ಆ ವ್ಯಕ್ತಿನೇ ಬಂದು ಆ ಥರ ಹೇಳಿದ್ರು ಅಂದ್ರೆ ನಿಜಕ್ಕೂ ಇದು ತುಂಬಾನೇ ಅದ್ಭುತ ಅಂತಾನೆ ಅನ್ನಿಸ್ತು. ಇದೇ ಅಲ್ವಾ ರಾಯರ ಮಹಿಮೆ ಅಂದ್ರೆ. ನನಗೆ ಇದ್ದಂತಹ ಕಷ್ಟ ಏನು ಅಂತ ರಾಯರಿಗೂ ಗೊತ್ತಿದೆ. ಅದಕ್ಕೋಸ್ಕರ ಅವರು ರಾಯರ ಬೃಂದಾವನದ ಕಡೆ ಕೈ ಮಾಡಿನೇ ಹೇಳಿದ್ದು, ರಾಯರಿದ್ದಾರೆ, ನಿನ್ನನ್ನು ಕಾಪಾಡ್ತಾರೆ, ಯಾವುದೇ ತೊಂದರೆ ಆಗೋದಿಲ್ಲ, ಎಲ್ಲ ಒಳ್ಳೇದಾಗುತ್ತೆ ಅನ್ನೋದನ್ನೇ ಅವರು ಹೇಳಿ ಹೋಗೋದು. ಯಾಕೆಂದ್ರೆ ಕಷ್ಟದಲ್ಲಿ ರಾಯರು ಯಾರನ್ನು ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ. ಇಂತಹ ಒಂದು ಮಹಿಮೆಗಳು ಮಂತ್ರಾಲಯ ಕ್ಷೇತ್ರದಲ್ಲಿ ಕ್ಷಣ ಕ್ಷಣಕ್ಕೂ ನಡೀತಾ ಇರುತ್ತೆ. ಸಾಕಷ್ಟು ಜನ ಭಕ್ತರಿಗೆ ಇದರ ಒಂದು ಅನುಭವ ಖಂಡಿತವಾಗ್ಲೂ ಆಗಿರುತ್ತೆ. ನನ್ನ ಜೀವನದಲ್ಲಿ ಇದು ಕೂಡ ಒಂದು ಅದ್ಭುತವಾದ ಮಹಿಮೆನೆ. ಯಾಕೆಂದ್ರೆ ರಾಯರ ಸನ್ನಿಧಾನದಲ್ಲೇ ಇಂಥ ಒಂದು ಮಹಿಮೆಯನ್ನ ನಾನು ನೋಡಿದ್ದು ತುಂಬಾನೇ ಅದ್ಭುತ. ಸ್ವಲ್ಪ ಹೊತ್ತು ಆ ವ್ಯಕ್ತಿ ಅಲ್ಲಿರ್ತಾರೆ, ಆಮೇಲೆ ಅದ್ ಎಲ್ಲಿ ಹೋದ್ರು ನಂಗೆ ನಿಜವಾಗ್ಲೂ ಗೊತ್ತಾಗ್ಲಿಲ್ಲ. ಅಷ್ಟ್ ಹೇಳ್ಬಿಟ್ಟು ಅವ್ರು ಹಿಂಗೆ ಪಾಸ್ ಆದ್ರು. ಆಮೇಲೆ ನಾನು ಎಲ್ಲಿ ನೋಡಿದ್ರು ಅವರು ನೋಡಕ್ಕೂ ಸಿಗ್ಲಿಲ್ಲ. ನಿಜವಾಗ್ಲೂ ಅದು ಅದ್ಭುತ ಅಂತ ಅನ್ನಿಸ್ತು. ತುಂಬಾ ಹೊತ್ತಾದ್ಮೇಲೆ ನನಗೆ ಫ್ಲಾಶ್ ಆಗಿದ್ದು, ಬೃಂದಾವನದ ಮುಂದೆ ನಿಂತು ನಾನು ಏನ್ ಕೇಳ್ಕೊಂಡಿದ್ದೆ, ನನ್ನ ಮನಸ್ಸಲ್ಲಿ ಕೇಳ್ಕೊಂಡಿದ್ದು ಆ ವ್ಯಕ್ತಿ ಬಂದು ಹೇಳಿದ್ದು. ಅವ್ರು ಹೇಳಿದ ಹಾಗೇನೆ ನನ್ನ ಜೀವನದಲ್ಲಿ ಎದುರಾದಂಥ ಕಷ್ಟ ನಿವಾರಣೆ ಆಯ್ತು. ನಿಜಕ್ಕೂ ತುಂಬಾ ಸಂತೋಷ ಆಯ್ತು. ಯಾಕೆಂದ್ರೆ ರಾಯರನ್ನ ನಂಬಿದ್ರೆ ರಾಯರು ಎಂದಿಗೂ ಕೈ ಬಿಡೋದಿಲ್ಲ. ರಾಯರು ಅಗಮ್ಯ ಮಹಿಮರು ಅಂತ ಅದಕ್ಕೇನೆ ಹೇಳೋದಲ್ವಾ. ನಂಬಿದಂಥ ಭಕ್ತರನ್ನ ರಾಯರು ಎಂದಿಗೂ ಕೈ ಬಿಡೋದಿಲ್ಲ. ಆ ಸನ್ನಿಧಾನಕ್ಕೆ ಹೋಗಿ ರಾಯರ ಪಾದಕ್ಕೆ ಶರಣಾದ್ರೆ ಸಾಕು, ಎಂಥದ್ದೇ ಕಷ್ಟ ಇರಲಿ ಅದೆಲ್ಲ ದೂರವಾಗುತ್ತೆ ಅನ್ನೋದಕ್ಕೆ ಈ ಒಂದು ಮಹಿಮೆನ ಸಾಕ್ಷಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನವರೆಗೂ ರಾಯರಿದ್ದಾರೆ ಅಂತಾನೆ ನನಗೆ ಬಲವಾದ ನಂಬಿಕೆ. ಇವತ್ತಿನವರೆಗೂ ನನ್ನ ಜೀವನದಲ್ಲಿ ಒಂದಲ್ಲ ಒಂದು ಮಹಿಮೆಗಳು ನಡೀತಾನೆ ಇದೆ. ಯಾಕೆಂದ್ರೆ ರಾಯರನ್ನ ನಂಬಿದೀನಿ. ಎಂಥದ್ದೇ ಒಂದು ಕಷ್ಟ ಬಂದ್ರು ಆ ಒಂದು ಕಷ್ಟದಿಂದ ನನ್ನನ್ನ ಪಾರ್ ಮಾಡಿದ್ದಾರೆ. ಮಂತ್ರಾಲಯದಲ್ಲಿ ಈ ತರ ಮಹಿಮೆಗಳು ನಡೀತಾ ಇರುತ್ತೆ ಅಂತ ನನ್ನ ಫ್ರೆಂಡ್ ಒಬ್ರು ಹೇಳಿದ್ರು. ಅದ್ರ ಅನುಭವ ನನಗೇನೆ ಆಗೋಯ್ತು. ಯಾಕೆಂದ್ರೆ ನಾವು ಎಷ್ಟು ಭಕ್ತಿ ಇಟ್ಕೊಂಡಿರ್ತೀವಿ, ಆ ಭಕ್ತಿಗೆ ಅನುಸಾರವಾಗಿ ರಾಯರ ಅನುಗ್ರಹ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಆ ವ್ಯಕ್ತಿ ಬಂದು ಏನು ನನಗೆ ಸೂಚನೆ ಕೊಟ್ರು, ನನ್ನ ಜೀವನದಲ್ಲಿ ಅದೇ ರೀತಿ ಆಯ್ತು. ಆ ಒಂದು ಕಷ್ಟ ಏನು ಎದುರಾಗಿತ್ತು ಅದೆಲ್ಲ ಮಂಜಿನಂತೆ ಕರಗೋಯ್ತು ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ. ರಾಯರು ಅಗಮ್ಯ ಮಹಿಮರು, ಅವರ ಮಹಿಮೆನ ಅರಿಯಲು ಸಾಧ್ಯನೇ ಇಲ್ಲ. ಇವತ್ತು ನನ್ನ ಜೀವನದಲ್ಲಿ ನಡೆದಿರುವಂತಹ ಒಂದು ಮಹಿಮೆನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀರಿ. ಈ ಒಂದು ಮಹಿಮೆನ ನಿಮ್ ಜೊತೆ ಶೇರ್ ಮಾಡ್ಕೊಳಕ್ಕೆ ಅವಕಾಶ ಮಾಡಿಕೊಟ್ಟಂತಹ ರವೀಂದ್ರ ನಿಸರ್ಗೆ ನಾನು ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ. ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ನಮಸ್ತೆ. ಸುಂದರ ಗುರು ರಾಘವೇಂದ್ರ ಕರ್ಮನ್